ಡಿಸೆಂಬರ್ 26 ನಂತರ ಪರಿಸ್ಥಿತಿ ನೋಡಿ ನ್ಯೂ ಇಯರ್ ರೂಲ್ಸ್ ಅನ್ನು ತರಲಾಗುತ್ತೆ. ಟಿವಿ9ಗೆ ಆರೋಗ್ಯ ಇಲಾಖೆ ಆಯುಕ್ತ ರಣದೀಪ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹಿರಿಯ ನಾಗರಿಕರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿಕೊಳ್ಳಿ. ಆರೋಗ್ಯ ಸಮಸ್ಯೆ ಇರುವವರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಕೋವಿಡ್ ನಿರ್ವಹಣೆಗೆ ಬೇಕಾದಂತಹ ಎಲ್ಲಾ ಮುನ್ನೆಚ್ಚರಿಕೆ ಆಗಿದೆ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಶಾಲಾ ಕಾಲೇಜುಗಳಿಗೆ ಪ್ರತ್ಯೇಕ ನಿಯಮಗಳು ಸದ್ಯಕ್ಕಿಲ್ಲ. ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಬಳಿಕ ಈ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ದರ ನಿಗದಿಯ ಚರ್ಚೆನೂ ಕೂಡ ಆಗ್ತಾ ಇದೆ. ನಾಳೆ ಸಿಎಂ ಜೊತೆ ಸಭೆಯಲ್ಲಿ ಎಲ್ಲರ ಜೊತೆನೂ ಕೂಡ ಚರ್ಚೆ ಆಗುತ್ತೆ, ಎಲ್ಲರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಸಭೆ ಬಳಿಕ ಟೆಕ್ನಿಕಲ್ ಕಮಿಟಿ ಹೇಳಿದಂತೆ ಕ್ರಮ ಆಗುತ್ತೆ ಅಂತ ಟಿವಿ9ಗೆ ಆರೋಗ್ಯ ಇಲಾಖೆ ಆಯುಕ್ತ ರಣದೀಪ್ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ಗೆ 2 ಬಲಿಯಾಗಿದ್ದಾರೆ. ಒಂದ್ ರೀತಿಯಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕೇರಳದಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು, ಹಾಗೇನೆ ದೇಶದಲ್ಲೂ ಕೂಡ ಕೊರೋನಾ ಪ್ರಕರಣಗಳು ದ್ವಿಮುಖವಾಗ್ತಾ ಇದೆ. ಹೀಗಾಗಿ ಆತಂಕದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಇನ್ನು ಈ ಬಗ್ಗೆ ಆರೋಗ್ಯ ಆಯುಕ್ತರಾದ ರಣದೀಪ್ ಜೊತೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡೋಣ ಬನ್ನಿ. ದೇವರನಾಡು ಕೇರಳದಲ್ಲಿ ಕೋವಿಡ್ ಅಟ್ಟಹಾಸ ಮೆರೀತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿರುವಂಥದ್ದು. ಪ್ರಮುಖವಾಗಿ ರಾಜ್ಯದಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಆರೋಗ್ಯ ಇಲಾಖೆ ಆಯುಕ್ತರಾದ ರಣದೀಪ್ ಅವರು ಇದ್ದಾರೆ. ಸರ್, ಈಗ ಮೊದಲನೇದಾಗಿ ಈಗ ರಾಜ್ಯದಲ್ಲಿ 2 ಡೆತ್ಗಳು ಕೂಡ ಕೇಸ್ಗಳು ಕೂಡ ದಾಖಲಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ ಅಂತ? ನೋಡಿ, ಡೆತ್ ಆಗುವಂಥದ್ದು ಪ್ರೈಮರಿ ಕಾಸ್ ಕೋವಿಡ್ ಇತ್ತಾ ಅಥವಾ ಬೇರೆ ಕೋಮಾರ್ಬಿಡಿಟಿ ಇತ್ತಾ ಅಥವಾ ಬೇರೆ ಚಿಕಿತ್ಸೆಗೆ ಅವರು ಬಂದು ಅಲ್ಲಿ ಕಾಂಪ್ಲಿಕೇಶನ್ ಆಗಿ ಕೆಲವೊಂದು ಸಂದರ್ಭದಲ್ಲಿ ಡೆತ್ ಆದಮೇಲೆ ಸ್ಯಾಂಪಲ್ ಕೂಡ ತೆಗೆದುಕೊಳ್ತಾರೆ ಕೋವಿಡ್ ಅಂತ ಕನ್ಫರ್ಮ್ ಮಾಡೋಕ್ಕೆ. ಆ ಸಂದರ್ಭದಲ್ಲಿ ಕೋವಿಡ್ ಬಂದಿರುತ್ತೆ. ಸೊ ಇದನ್ನೆಲ್ಲ ಡೀಟೇಲಾಗಿ ಆಡಿಟ್ ಮಾಡೋಕ್ಕೆ ಕೂಡ ನಮ್ಮಲ್ಲಿ ಕೋವಿಡ್ ಡೆತ್ ಆಡಿಟ್ ಸಮಿತಿ ಒಂದಿದೆ. ಸೊ ವಾರಕ್ಕೊಮ್ಮೆ ಆ ಸಮಿತಿ ಮೀಟ್ ಆಗುತ್ತೆ. ಅವ್ರಿಗೂ ಕೂಡ ಹೇಳಿದ್ವಿ 3 ಮರಣಗಳು ಏನಾಗಿದೆ 15ನೇ ತಾರೀಕು ಒಂದು ಮತ್ತು ಇವತ್ತಿನ ದಿನ 2 ಏನು ಡೀಟೇಲ್ ಬಂದಿದೆ ಅದನ್ನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿ ಯಾವ ರೀಸನ್ಗೆ ಅದಾಗಿದೆ ಅಂತ. ಬಟ್ ಡಾಕ್ಟರ್ಸ್ ವರದಿ ಬಂದಿರೋದು ಬಹುತೇಕ 3ರಲ್ಲಿ 2 ಕೋಮಾರ್ಬಿಡಿಟಿ ರಿಲೇಟೆಡ್ ಇತ್ತು ಮತ್ತು ಒಂದು ಜಯದೇವಲ್ಲಿ ಆಗಿರ್ತಕ್ಕಂಥದ್ದು ಒಂದು ಹಾರ್ಟ್ ರಿಲೇಟೆಡ್ ಒಂದು ಸರ್ಜರಿ ರಿಲೇಟೆಡ್ ಕೇಸ್ ಇರೋದ್ರಿಂದ ಅದರಿಂದ ಆಗಿರ್ಬೋದು ಅಂತ ಒಂದು ಒಪಿನಿಯನ್ ಬಂದಿದೆ. ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ. ಬಟ್ ಒಟ್ಟಾರೆ ನಾವು ಹೇಳಬೇಕಂದ್ರೆ ನಮ್ಮ ಆಸ್ಪತ್ರೆಗಳಲ್ಲಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೋತಾ ಇದ್ದೀವಿ. ಅದು BBMP ವ್ಯಾಪ್ತಿ ಇರ್ಬೋದು ಅಥವಾ ಮೆಡಿಕಲ್ ಎಜುಕೇಷನ್ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ ಇರ್ಬೋದು. ಈ 3 ಕಡೆ ಕೂಡ ಮತ್ತು ಖಾಸಗಿ ವಲಯದಲ್ಲಿರ್ತಕ್ಕಂಥ ಆಸ್ಪತ್ರೆಗಳು ಕೂಡ ಇವತ್ತು ಚರ್ಚೆ ಆಗಿದೆ ಮೀಟಿಂಗಲ್ಲಿ. ಸರ್, ಈಗ ಪ್ರಮುಖವಾಗಿ ಕೋವಿಡ್ ಅಂತ ಬಂದ ತಕ್ಷಣ ಮಕ್ಕಳಲ್ಲಿ ಮತ್ತು ಹಿರಿಯ ನಾಗರಿಕರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ನೆಲೆಯಲ್ಲಿ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಯಾವ್ದಾದ್ರು ಕ್ರಮಗಳನ್ನ ತೆಗೆದುಕೊಳ್ಳೋಕ್ಕೆ CM ಸಭೆಯಲ್ಲಿ ಸಲಹೆ ಕೂಡ ಏನಾದ್ರು ಐಡಿಯಾಗಳಿದೆಯಾ ಅಂತ? ನೋಡಿ, ಸಾಮಾನ್ಯವಾಗಿ ನಾವು 2 ಆಧಾರದ ಮೇಲೆ ಗೈಡ್ಲೈನ್ಸ್ ಇಶ್ಯೂ ಮಾಡ್ತೀವಿ. ಒಂದು ಕೇಂದ್ರ ಸರ್ಕಾರದ ಏನಾದರೂ ವಿಶೇಷ ಸೂಚನೆ ಇದ್ದರೆ, ಎರಡನೇದಾಗಿ ನಮ್ಮದೇ ಆದಂಥ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಟ್ಯಾಕ್ ಇದೆ, ಅವ್ರು ಏನಾದರೂ ಒಪಿನಿಯನ್ ಕೊಟ್ಟರೆ ಈ 2 ಸಮಿತಿಗಳಲ್ಲಿ 2 ಕಮಿಟೀಸ್ ಏನಿದೆ ಕೇಂದ್ರ ಸರ್ಕಾರದ ಇರ್ಬೋದು ಅಥವಾ ನಮ್ದು ಇರ್ಬೋದು, ಅದರಲ್ಲಿ ಈ ಥರ ಟಾರ್ಗೆಟೆಡ್ ಒಂದು ಸಂಸ್ಥೆ ಅಡಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಪ್ರೊಟೆಕ್ಷನ್ ಮಾಡಬೇಕು ಅಥವಾ ಅಲ್ಲಿ ಮೆಜರ್ಸ್ ತೊಗೋಬೇಕು ಅಂತ ಬಂದಿಲ್ಲ. ಅದು ರೆಸ್ಟೋರೆಂಟ್ಸಲ್ಲಿರ್ಬೋದು, ಬೇರೆ ಬೇರೆ ಕ್ಲೋಸ್ಡ್ ಎನ್ವೈರ್ಮೆಂಟ್ಸಲ್ಲಿರ್ಬೋದು ಅಥವಾ ಶಾಲೆಗಳಲ್ಲಿರ್ಬೋದು, ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ. ವಿಶೇಷವಾಗಿ ಎಲ್ಡರ್ಲಿ ಏನಿದ್ದಾರೆ, ಯಾರಿಗೆ ಕೋಮಾರ್ಬಿಡಿಟಿ ಇದೆ ಅಂತ ಇವರಿಗೆ ಮಾತ್ರ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಪ್ರಮುಖವಾಗಿ ಕ್ರಮ ತಗೊಳ್ಳಿ. ವ್ಯಾಪಕವಾಗಿ ಎಲ್ಲ ಕಡೆನೂ ಇದನ್ನು ಮಾಡಬೇಕು, ಡೈರೆಕ್ಷನ್ಸ್ ಇಶ್ಯೂ ಮಾಡಬೇಕು, ಶಾಲೆಗಳಲ್ಲಾಗಲಿ ಕಾಲೇಜುಗಳಾಗಲಿ, ಅದ್ರ ಬಗ್ಗೆ ಚರ್ಚೆ ಆಗಿತ್ತು. ಬಟ್ ಆ ನಿರ್ಣಯಕ್ಕೆ ಬಂದಿಲ್ಲ ಈ ಒಂದು ಹಂತದಲ್ಲಿ. ಮುಂಬರೋ ದಿನಗಳಲ್ಲಿ ಕೇಸಸ್ ಏನಾದರೆ ನಮಗೆ ಕಂಡು ಬಂದರೆ, ಈ ರೀತಿ ಪಾಕೆಟ್ಸಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದೆ ಅಂತ ಕಂಡು ಬಂದರೆ ಖಂಡಿತವಾಗಿ ಟ್ಯಾಕ್ ಪುನಃ ಇನ್ನೊಮ್ಮೆ ಅದರ ಬಗ್ಗೆ ವಿಮರ್ಶೆ ಮಾಡಿ ನಮಗೆ ನಿರ್ದೇಶನ ಕೊಡ್ಬೋದು. ಇದಿಷ್ಟು ಆರೋಗ್ಯ ಆಯುಕ್ತರಾದಂತಹ ರಣದೀಪ್ ಅವರ ಮಾತು. ಒಟ್ಟಾರೆ ಈಗ ನಾವೆಲ್ಲ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಆ ಬಗ್ಗೆ ಕೂಡ ಸಾಕಷ್ಟು ಕ್ರಮಗಳನ್ನ ತಗೊಂಡಿದ್ದೀವಿ. ಅಂದರೆ ಕೋವಿಡ್ನ ತಡೆಗಟ್ಟೋದಕ್ಕೆ ಈಗಾಗಲೇ ಸಾಕಷ್ಟು ನಿರ್ಧಾರಗಳನ್ನ ತಗೊಂಡಿದ್ದೀವಿ. ಜನರು ಕೂಡ ಎಚ್ಚರಿಕೆಯಿಂದ ಇರೋದು ಕೂಡ ಅವಶ್ಯಕತೆ ಆಗುತ್ತೆ ಅಂತ ರಣದೀಪ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.